ಯಾವಿಂದ ಅವ್ರು ಹೇಳ್ಬೇಕಪ್ಪ. ಐಯಿಂದಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು. ಐಯಿಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಐಯಿಂದ ವರ್ಗದ ಜನರ ಬದುಕಿಗೆ ಐಯಿಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ. ಆಮೇಲೆ ಜನ ಮಾತಾಡ್ತಾರೆ, ಬನ್ನಿ ಜನ ಮಾತಾಡ್ತಾರೆ, ಬನ್ನಿ ಜನ ಮಾತಾಡ್ತಾರೆ. ನಾನು ಯಾಕೆ ಮಾತಾಡಿ? ಮಂಡ್ಯ ಜನ ಮಾತಾಡ್ತಾರೆ. ನಾನು ಐ ಥಿಂಕ್ 2013ರಲ್ಲೋ 14ರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. 2 ವರ್ಷದಲ್ಲೋ 1 ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಅಂತ. ಎಷ್ಟು ವರ್ಷ ಆಯ್ತು ಈಗ? ದುಡ್ಡು ಎಷ್ಟು ಖರ್ಚು ಮಾಡವ್ರೆ? ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡವ್ರೆ? ನೀರು ಕೊಡಿ, ನಾನು ಅಭಿನಂದಿಸ್ತೀನಿ ನಿಮಗೆ, ನಾನು ವಿರೋಧ ಮಾಡ್ತಿಲ್ಲ. ಎತ್ತಿನ ಹೊಳೆ ನೀರು ಕೊಡ್ತೀವಿ, ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾಯಿದ್ದೀನಿ. ನಾನು 18ರಲ್ಲಿ ಹೇಳಿದೆ ಟರ್ಷಿಯರಿ ಪ್ಲ್ಯಾಂಟ್ ಹಾಕ್ದೆ ನೀರು ಕೊಡಬೇಡಿ ಎಂದೆ. ನಾನು ಇದ್ದ 14 ತಿಂಗಳಲ್ಲಿ ಟೊಮೊಟೊನ ತಗೋತಿಲ್ಲ. ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ. ₹100 ಡೌನ್. ಇದು ಪರಿಸ್ಥಿತಿ. ಎಷ್ಟು ದಿವಸ ಬೇಕು? ಎತ್ತಿನ ಒಳೆ ಜೂನು ಅಂದರು. ಯಾವ ಜೂನು ಕೊಡ್ತಾರೆ? ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು? ಹಾಂ, ಏರ್ತಾ ಇದೆ. ಇಂಧನ ಮಾಧ್ಯಮ ಸ್ನೇಹಿತರು ಕೆಲವ್ರು ಬರೋದ್ರಿ, ಬಹುಶಃ ಎತ್ತಿನ ಹೊಳೆ ನೀರು ಬರಲ್ಲ, ಎತ್ತಿನ ಹೊಳೆ ಪೈಪ್ ಲೈನ್ ಆಗ್ತಾ ಇರೋದು ಆನೆಗಳು ಓಡಾಡೋಕ್ಕೆ ಅಂತ ನೀವೇ ಬರ್ತಿದ್ದೀರಿ. ನೋಡಿದ್ದೀನಿ ಅದನ್ನ. ಸರ್, ಈಗ ಒಂದಂತೂ ಸ್ಪಷ್ಟ ಅನ್ಬೋದ ಸರ್, ಈಗ ನಿಮ್ಮ ಇಲಾಖೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ಆಗ್ತಾ ಇಲ್ಲ ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟು 7 ಕೋಟಿ ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾಯಿದ್ದೀವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕಕ್ಕೆ ಕೊಡ್ತಾಯಿದ್ದೀನಿ. 4,500 ಬಸ್ಸು. ತೆಲಂಗಾಣ ಕೊಡ್ತಿರೋದು 2,200. ಅಹಮದಾಬಾದಿಗೆ ಕೊಡ್ತಿರೋ 1,000. ಡೆಲ್ಲಿಗೆ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,000 ಬಸ್ ಕೊಡ್ತಾಯಿದ್ದೀನಿ, ಎಲೆಕ್ಟ್ರಿಕ್ ಬಸ್ಸು. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನು ಫಾರಮ್ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. ನಮ್ಮ ಇಲಾಖೆ ಇರೋದು ಪಾಲಿಸಿಗಳನ್ನು ಮಾಡೋದು. ಹಲವಾರು ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ನ ಕಾಂಪೊನೆಂಟ್ಗಳು ತಯಾರು ಮಾಡೋದು. ಅಂಥವರಿಗೆ PLI ಸ್ಕೀಮ್ನಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು ನಮ್ಮ ಇಲಾಖೆ ಜವಾಬ್ದಾರಿ. ನಾವು ಕರೆದ್ಬಿಟ್ಟು ಇಂಥ ಕಡೆ ಕಾರ್ಖಾನೆ ಹಾಕು ಅಂತ ಹೇಳೋಕ್ಕಾಗಲ್ಲ. ಆಗಲೇ ಅವೆಲ್ಲ ಕಾರ್ಖಾನೆಗಳು ಸೆಟಪ್ ಆಗೋಗ್ಬಿಟ್ಟವೆ ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಳ್ಳಿದ್ರೆ ನಾನೇನು ಮಾಡಲಿ? ಇದು ಇರೋ ವಾಸ್ತವಾಂಶ. ಇಲ್ಲಿ ಈಗ ನನ್ನ ಒಂದು ಎಫರ್ಟು, ಪ್ರಧಾನಮಂತ್ರಿಗಳೊಂದು ಆಶೀರ್ವಾದದಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಇದಕ್ಕೆ ಈಗ 7,290 ಕೋಟಿಲಿ PLI ಸ್ಕೀಮ್ಗೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟರು. ನಿನಗೆ ಜವಾಬ್ದಾರಿ ಕೊಡ್ತೀನಿ, ಯು ಟೇಕ್ ಕೇರ್ ಅಂತ ಹೇಳಿ 5 ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡ್ತೀವಿ. L1, L2, L3,
L4, L5 ಆ 5 ಕಂಪ್ನಿಗಳಲ್ಲಿ ಏನಾದರೂ ಕನ್ವಿನ್ಸ್ ಮಾಡಿ ರಾಜ್ಯಕ್ಕೊಂದು 2 ಕಾರ್ಖಾನೆ ತರಬೇಕು ಅಂತ ಇದ್ದೀನಿ. ಒಂದು ಭಾಗ VISL ಮುಚ್ಚೋಗಿದೆ. ನಾನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಗೆ ಸರ್ ದುಡ್ಡು ಕೊಡಬೇಡಿ, ನನಗೆ ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಸುಮಾರು 5,000 ಕೋಟಿನ ಅದಕ್ಕೆ ಯಾವ ರೀತಿ ಹೊಂದಿಸ್ಬೇಕು ಅನ್ನೋದು ಸ್ಟೀಲ್ ಮಿನಿಸ್ಟ್ರಿಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೊಂದು ಸೇಲಂನಲ್ಲೂ ಇದೇ ಥರನೇ ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೂ ಒಂದು ಲೈಫ್ ಕೊಡ್ತಾಯಿದ್ವಿ. HMTನಲ್ಲಿ ಬಹುಶಃ ಹಲವಾರು ರೀತಿಯ ಕೆಲವು ಯೋಜನೆಗಳಿಗೆ ಈಗಾಗಲೇ ಒಂದು ಕಮಿಟಿ ಮಾಡಿ, ಸಾರಸ್ವತ್ ಅಂತ ಹೇಳಿ ನೀತಿ ಆಯೋಗದ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಅವರೊಂದು ರೆಕಮೆಂಡೇಷನ್ ಮಾಡೋರೀಗ HMTನಲ್ಲಿ ಏನು ಮಾಡ್ಬೋದು ಅಂತ. HMT ಅಂದರೆ ಬೆಂಗಳೂರು ಒಂದೇ ಹಾಕ್ಬಿಡಿ, ಕೇರಳದಲ್ಲಿ ಕಾಲಮಸೂರಿ ಅಂತ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಹರಿಯಾಣದಲ್ಲಿ ಪಿಂಜೋರ ಅಂತ ಒಂದಿದೆ ವಿಲೇಜು, ಅಲ್ಲೊಂದು ಕಾರ್ಖಾನೆ ಇದೆ. ಹೈದರಾಬಾದಲ್ಲಿ 1300 ಎಕರೆ, ಅಲ್ಲೂ HMT ಕಾರ್ಖಾನೆ ಇದೆ. ಇವೆಲ್ಲದಕ್ಕೂ ಏನು ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ತಯಾರಾಗ್ತಿದೆ. ರಾತ್ರಿ ಮಾಡೋಕ್ಕಾಯ್ತದ? ಇದು ಇರೋದು ಬರೋದು. ಈಗ ಒಂದು hypothetical question ಅನ್ಕೊ. ಹಾಂ. ಸರ್ ಈಗ